ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಮಂಜುಳವ್ರೆ, ಇವ್ರನ್ನ ಒಳಗಡೆ ಯಾಕ್ರಿ? ಮುರಳಿ ಮುರಳಿ ನನ್ನನ್ನು ಬಿಡಿಸ್ಕೊಳಮ್ಮ ಮುರಳಿ, ನಾನೇನು ಮಾಡಿಲ್ಲ ಕಣು. ಸರಿ ಮೇಡಮ್, ನೀವೇ ನೋಡಿ, ನಾವು ಇವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅವ ನೀವು ಬರಲೇಬೇಕಾಗತ್ತೆ. ಸರಿ, ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಅಮ್ಮ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ, ನಾನಿದ್ದೀನಿ, ಏನಾದರೂ ವ್ಯವಸ್ಥೆ ಮಾಡ್ತೀನಿಮ್ಮ, ದಯವಿಟ್ಟು. ಮನೇನು ಇಟೋ ನಿಶಬ್ದವಾಗೈತಲ್ಲ, ಅದಕ್ಕೆ ಬೇಸಿಗೆನಾಗೂ ತಂಪಾಗೈತೆ. ಪುಟ್ಟಕ್ಕ, ಇಲ್ಲೇ ಅವಳೆ. ಪುಟ್ಟಕ್ಕ, ಇದ್ಯಾಕೆ ಹಿಂಗೆ ಕುಂತ್ಬಿಟ್ಟೆ? ಹುಷಾರಾಗಿದ್ಯಾ ತಾನೇ? ರಾಜವ್ವ, ನಾನೀಗ ಮಾತಾಡೋ ಪರಿಸ್ಥಿತಿ ಆಗಿಲ್ಲ. ನೀನು ಗೊತ್ತೈತೆ, ವಿಷಯ ತಿಳ್ಕೊಂಡೆ ನಿನಗೆ ಸಮಾಧಾನ ಮಾಡೋಗುವ ಅಂತ ಬಂದೆ. ನಿನ್ನ ಹಣೆಯಾಗೇನೋ ಒಂಟಿಯಾಗಿ ಬದುಕಬೇಕು ಅಂತ ಬರ್ದಿತ್ತು. ಆದರೆ ನಿನ್ನ ಮಗಳು ಬಾಳು ಹಿಂಗಾಗೋಯ್ತಲ್ಲ ಪುಟ್ಟಕ್ಕ. ಪಾಪ, ಹಿಂಗಾಗಬಾರ್ದಿತ್ತು. ಆಡ್ಕೊಳ್ಳೋರ್ ಮುಂದೆ ಕಾಲು ಮುರ್ಕೊಂಡಂಗೆ ಆಗೈತೆ. ನಿನ್ನ ಕೈ ಮುಗಿತೀನಿ ಕಂತಾಯಿ, ನೀನು ಮೊದಲು ಇಲ್ಲಿಂದ ಹೋಗು. ಪುಟ್ಟಕ್ಕ, ಸತ್ಯವಾಗ್ಲು ನಾನು ಇಲ್ಲಿಗೆ ನಿನ್ನನ್ನು ಆಡ್ಕೊಳಕ್ಕೆ ಬಂದಿಲ್ಲ. ಏನೋ ನಾನು ತಿಳಿದು ಎರಡು ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ ಸರಿ, ಅದೇನು ಹೇಳ್ಬೇಕು ಅಂತಿದ್ಯೋ ಹೇಳಿ ಬಿರ್ನು ಹೋಗು. ಅಯ್ಯೋ ಇರು ಪುಟ್ಟಕ್ಕ, ಹಿಂಗೆ ಆತರ ಮಾಡಿದ್ರೆ ಆಡ್ಬೇಕಾಗಿರೋ ಮಾತೆಲ್ಲ ಮರ್ತೋಯ್ತದಷ್ಟೇ. ನಾನು ನೀನು ಇದ್ದಿದ್ದ ಕಾಲನೇ ಬೇರೆ, ನಿನ್ನ ಮಕ್ಳು ಇರೋ ಕಾಲನೇ ಬೇರೆ. ನೀನು ಗಂಡನ್ ಬಿಟ್ರು ಮೆಸ್ ನಡೆಸ್ಕೊಂಡು ಮರವಾದೆಯಿಂದ ಜೀವನ ಮಾಡ್ತಿದ್ದೆ. ಆದ್ರೂ ಸಮಾಜ ನಿನ್ನ ಅನ್ನೋದು ಬಿಡ್ತಾ? ನಿನ್ನ ವಯಸ್ಸಿಗೆ ಬಂದಿರೋ ಮಗಳು ಗಂಡನ್ ಬಿಟ್ಟು ತವ್ರ ಮನೆಗೆ ಬಂದಿರ್ತೀನಿ ಅಂದ್ರೆ ಇರ್ಸ್ಕೊಳಕ್ ಒಪ್ಕೊಂತ ಇದೆಯಲ್ಲ, ನಿನಗೆ ಬುದ್ಧಿ ಆಯ್ತಾ? ಅಲ್ಲ ಪುಟ್ಟಕ್ಕ, ಅಕ್ಕ ತಮ್ಮ ಮಾತಾಡಿದ್ರೇನೆ ತೆಪ್ ತಿಳ್ಕೊಳೋ ಕಾಲ್ದಾಗೆ ಗಂಡನ ಮನೆಯಾಗೆ ಇದ್ದು ಕಳ್ ಸಂಬಂಧ ಇಟ್ಕೊಂಡು ನಡ್ತೆಗೆಟ್ಟೋಳು. ಏ ರಾಜವ್ವ, ಈ ಮಾತನ್ನೇ ಅಮ್ಮ ಇಂತ ಮಾತಾಡಿದಕ್ಕೇನೆ ಎಲ್ಲ ಅವಳೆ ಗೊತ್ತಾಯ್ತಲ್ಲ. ಪುಟ್ಟಕ್ಕ ಪುಟ್ಟಕ್ಕ, ನಾನಿಲ್ಲಿಗೆ ನಿನ್ ಸವತಿಯಾಗಿ ಬಂದಿಲ್ಲ. ನಾನುವೇ ಎಳ್ಳೆ ಮದುವೆ ಮಾಡಿಕೊಂಡು ಕಷ್ಟಪಟ್ಟಿರೋಳೆ. ಹೆಣ್ಣು ಅಂದ್ರೆ ಕೆಲವ್ರ ಬಾಯಿನಾಗೆ ಆಟದ ವಸ್ತುನೆಯ. ನೀನು ಶಾಸ್ತ್ರಬದ್ಧವಾಗಿ ಗೋಪಾಲನ್ ಮದುವೆ ಆಗಿದ್ರು ಸಮಾಜ ನಿನ್ನ ಅನ್ನೋದು ಬಿಡ್ಲಿಲ್ಲ, ನನ್ನ ಅನ್ನೋದು ಬಿಡ್ಲಿಲ್ಲ. ಹೋಗ್ಲಿ ಬಿಡು, ಮೊದಲೇ ಬೇಸರದಾಗಿದ್ಯಾ. ನಾನು ಹೆಚ್ಚಿಗೆ ಮಾತಾಡಕ್ಕಿಲ್ಲ. ಇನ್ನೊಂದು ಕಿತ ನಿನ್ನ ಮಕ್ಕಳ ತಾವು ಮಾತಾಡಿ ಕೊಟ್ಟಿರೋ ದುರ್ನ ವಾಪಸ್ ತಗೊಳಕ್ಕಿವಳು. ಏನೋ ಸಂದ ಓದ್ಕೊಂಡಿದ್ದಿದ್ರೆ ಎಲ್ಲೋ ಬದುಕೋತಾಳೆ ಅಂತ ಹೇಳ್ಬೋದಿತ್ತು. ಮೊದಲೇ ವಿದ್ಯೆ ನೈವೇದ್ಯ, ಇನ್ನ ನಿನ್ನ ಮೆಸ್ಸನ್ನು ನಂಬ್ಕೊಂಡು 7 ದಿನ ಅಂತ ಬದುಕಕ್ಕಾಯ್ತೈತೆ ಇವಳು. ನಾಳೆ ದಿನ ನೀನು ಓದ್ಮ್ಯಾಕೆ ಅವಳ ಬದುಕು ನೂರಾ ಬಟ್ಟೆ. ಹೊಸ ಇದನ್ನೆಲ್ಲ ಯೋಚನೆ ಮಾಡಿ ಅವಳು ಬುದ್ಧಿ ಹೇಳು. ದಿಗ್ಲು ಮುಖದಾಗೆ ಎದ್ದು ಕಾಣ್ತಾ ಐತೆ. ಅಬ್ಬಾ, ನಾನು ಬಂದಿದ್ದ ಕೆಲಸ ಆಯ್ತು. ಸರಿ ಪುಟ್ಟಕ್ಕ, ನಾನು ನಿನ್ ಬರ್ತೀನಿ. ನಿಧಾನ ಕುಂತು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಬರ್ತೀನಿ ಪುಟ್ಟಕ್ಕ, ಹುಷಾರು. ಓ, ಮೈಕ್ ಸೆಟ್ ನಮ್ಮ ಮನೆ ಮುಂದೆ ಬಂದು ನಿಂತ್ಬಿಟ್ಟಿದೆ. ನಾನು ಮೈಕ್ ಸೆಟ್ಟೆ, ಆದ್ರೆ ಇದ್ರಾಗ ಬರೋ ಸುದ್ದಿ ಮಾತ್ರ ಪುಟ್ಟಕ್ಕಂದು ಪುಟ್ಟಕ್ಕನ ಮಕ್ಕಳದು. ಪುಟ್ಟಕ್ಕ, ನಿನ್ ಮಕ್ಕಳು ದೂರ ವಾಪಸ್ ತಕೊಂಡ್ ಬಂದವ್ರೆ. ತಲೆಗೆ ಹಳ್ಳಿನ ಹೆಚ್ಚಿ ನೆಟ್ಟಿನ ಹೊಸಿ ತಣ್ಣಂಗ್ ಮಾಡು. ಅಂತೂ ದೂರ ವಾಪಸ್ ತಗೊಂಡ್ರಲ್ಲ, ಅದೇ ಸಮಾಧಾನ. ಯಾಕೆ
ಗಂಡನ್ ಬಿಟ್ಟು ಬದುಕಕ್ ಆಗಕ್ಕಿಲ್ಲ ಅಂತನಾ? ಗಂಡನ್ ಬಿಟ್ಟು ಬದುಕಕ್ ಆಗಕ್ಕಿಲ್ಲ ಅಂತ ತಾನೆ ದೂರ್ನ ವಾಪಸ್ ತಗೊಂಡು ಮುಟ್ಟಿದ್ರೆ ಮುನಿಯಂಗೆ ಮುಖ ಮುಚ್ಕೊಂಡು ಬಿಲ್ಲ ಸೇರ್ಕತಿರೋದು. ನನ್ಗಂತೂ ಸಾನೆ ಖುಷಿ ಆಯ್ತಾಯ್ತು. ಸೇಟಿ ವಯ್ಯನ್ ಬುದ್ಧಿನೇಯ. ಇದ್ರಾಗ ನೀವು ಗೋಪಾಲನ್ ಮಕ್ಳು ಅಂತ ಹೇಳ್ಬೋದು. ಇದಕ್ಕೇನ್ ಕಮ್ಮಿ ಇಲ್ಲ. ಅಲ್ಲಿ ಆವಾಜ್ ಹಾಕೋದು, ಇಲ್ಲಿ ಬಾಲ ಮುದ್ರಕೊಂಡು ಬಿದ್ದಿರೋದು. ಅದೇನೋ ಅಂತಾರಲ್ಲ, ಬಾಲ ಸುಡ್ಬೇಕು ನಂಗೆ ಅತ್ತಿಂದ ಇತ್ತಿಗೆ ಇತ್ತಿಂದ ಅತ್ತಿಗೆ ಓಡಾಡ್ತಿರೋದು. ಥೂ, ನಿಂದು ಒಂದ್ ಜನ್ಮನ. ಸುಖವಾಗಿರೋ ಸಂಸಾರನ ಹಾಳು ಮಾಡಕ್ಕೆ ನಿನ್ ಬದುಕೆ ಮಾದರಿ ಅಲ್ವೇ? ಊರಲ್ಲಿರೋ ಹೆಣ್ಮಕ್ಳೆಲ್ಲ ನಿಂತರನೆ ಬದುಕದ್ ಕಲ್ತ್ಬಿಟ್ರೆ ಆಟೆ. ಕಂಡೋರ್ ತಲೆ ಒಡ್ದು ಸಂದಾಗ ಬದುಕ್ಬೋದಲ್ವೇ? ಏಯ್, ಮಾತ್ ಜಾಸ್ತಿ ಆಯ್ತು. ಪುಟ್ಟಕ್ಕ, ನಿನ್ ಮೊದಲನೇ ಮಗಳಿಗೆ ಗಂಡ ಬಿಟ್ಬಿಡ್ತಾನೆ ಅನ್ನೋ ದಿಗಲ್ನಾಗೆ ಹುಚ್ಚಿಡ್ದ್ಬಿಟ್ಟೈತೆ. ಏಯ್, ಯಾರಿಗೆ ಹುಚ್ಚಿಡ್ದಿರೋದು? ನಿನಗ್ ಹುಚ್ಚಿಡ್ದಿರೋದು. ದಿಗ್ಲು ಬಿತ್ಕೊಂಡು ದೂರ್ನ ವಾಪಸ್ ತಕೊಂಡಿಲ್ಲ, ಇನ್ನೂ 4 ಹೆಚ್ಚಿಗೆ ಕೊಟ್ಟು ಬಂದೀವ್ನಿ. ಇನ್ನ ಕೌಸಲ್ಯ ಕಾಟ, ಈ ರಾಜೇಶ್ವರಿ ಆಟ ನಮ್ ಮುಂದೆ ನಡೆಯಕ್ಕಿಲ್ಲ. ಮಾತಾಡಿದಾಗಿದ್ರೆ ಒಯ್ತಾರು. ಹಬ್ಬ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ಈ ಮನೇಲಿ ಇದೀನೋ ಇಲ್ವೋ ಅಂತ ನೋಡ್ಕೊಂಡು ಬರ್ತಿದ್ರು ಅವ್ವಂಗ್ ಕಾಟ ಕೊಡಕ್ ಈ ಪ್ರೇತಗಳು. ಇನ್ಮೇಲಿಂದ ಇವ್ರಿಗೆಳ ನಮ್ಮ ಅಕ್ಕನೇ ಇದ್ದಾಳೆ. ಏಯ್, ಮುಚ್ಚೆ ಬಾಯಿ. ಕೋಳಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಡಿದ್ಬಿಟ್ರೆ ದೆವ್ವ ಬಂತು ಅಂತ ಎದ್ರಕಬೇಕಾ? ನೀನ್ ಹಿಂಗೆ ನಮಗ್ ತೊಂದ್ರೆ ಕೊಡ್ತಿದ್ರೆ ಭಾರತೀಯ ದಂಡ ಸಂಹಿತೆಯಲ್ಲಿ ಸೆಕ್ಷನ್ 499, ಸೆಕ್ಷನ್ 500, ಸೆಕ್ಷನ್ 415 ಮತ್ತೆ ಸೆಕ್ಷನ್ 506 ಪ್ರಕಾರ ನಿನ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಅದರಿಂದ ಆಚೆ ಬರಕ್ಕೆ ಇನ್ನು 2 ಜನ್ಮ ಎತ್ತು ಬರ್ಬೇಕಾಯ್ತದೆ. ಏನು ಎದುರಿಸ್ತಾ ಇದ್ಯಾ? ಎದುರಿಸ್ತಿಲ್ಲ, ಎಚ್ಚರಿಸ್ತಿದ್ದೀನಿ. ಸುಮ್ಕೆ ನಮ್ ಸವಾಸ ಬ್ಯಾಡ ಅಂತ ಹೋದ್ರೆ ಸರಿ, ಇಲ್ಲ ಅಂದ್ರೆ ಓ ಪುಟ್ಟಕ್ಕ, ನಿಮ್ ಬಾಳ ಬೀದಿಗೆ ಬಂದಿದ್ರು ನಿನ್ ಮಕ್ಳಿಗಂತೂ ಬುದ್ಧಿ ಬಂದಿಲ್ಲ. ಎಂತ ನಡತೆ ಗೆಡ್ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟು. ಒಂದೊಂದೇ ಎಷ್ಟೇ ಧೈರ್ಯ ನಿಂಗೆ? ಅಬ್ಬಾಸ್ ಮಕ್ಕಳೇ, ನಾನೇ ಹಿಂಗೆ ಕೊಡಬೇಕು ಅಂತಿದ್ದೆ ಇವಳಿಗೆ. ನನ್ನ ಆಸೆನ ನೀವು ಈಡೇರಿಸ್ಬಿಟ್ರಿ. ಕೊಡೋದು ಕೊಡ್ತೀರಿ, ನಂದು ಒಂದು 4 ಸೇರಿಸ್ಕೊಡಿ. ನಿಮ್ಮೆಲ್ರಿಗೂ ಒಂದ್ ಗತಿ ಕಾಣಿಸಿಲ್ಲ ಅಂದ್ರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ. ಹೆಣ್ಮಕ್ಳ ನೀವು? ಹೆಮ್ಮಾರಿಗಳು. ನಿಮ್ಮವ್ವ ನಂಗೆ ನೀವು ಒಂಟಿ ಬದುಕ್ಬೇಕು, ಅದೇ ನನ್ನ ಶಾಪ. ಅದೇ ದಿನ ಮೆರೀರಿ, ಆಮೇಲೆ ಚಾಪೆ ಸುತ್ಕೊಂಡು ಹಾಳಾಗಿ ಹೋಗ್ತೀರಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.